ಏನಿಲ್ಲ ನೋಡೋ ಅವಶ್ಯಕತೆ ಇಲ್ಲ. ನೋಡೋ ಅವಶ್ಯಕತೆ ಇಲ್ಲ. ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಕಳೆದ 6 ತಿಂಗಳ ಹಿಂದೆ ನಟಿ ಕೃಷಿತಾ ಪಂಡ ಬದುಕಲ್ಲಿ ಉಂಟಾದ ವಿವಾದದಿಂದ ಸುಧಾರಿಸ್ಕೊಳ್ಳೋದಕ್ಕೆ ನಟಿಗೆ ಸರಿಸುಮಾರು 6 ತಿಂಗಳೇ ಬೇಕಾಯಿತು. ಇದರಿಂದ ಹೊರಬರಬೇಕು ಅನ್ನುವ ನಿಟ್ಟಿನಲ್ಲಿ ನೆಲಮಂಗಲದ ಆಸುಪಾಸಿನಲ್ಲಿರ್ತಕ್ಕಂಥ ಕ್ಷೇಮವನ ಎಂಬ ಪ್ರಕೃತಿ ಚಿಕಿತ್ಸಾ ಕೇಂದ್ರಕ್ಕೆ ಕಳೆದ 3-4 ದಿನಗಳ ಹಿಂದೆ ನಟಿ ಸೇರ್ಕೊಂಡಿರ್ತಾರೆ. ಆ ಸಂದರ್ಭದಲ್ಲಿ ಇತ್ತ ಸ್ನೇಹಿತ ಯೋಚನೆ ಮಾಡ್ಬೋದಾಗಿತ್ತು, ನನ್ನ ಸ್ನೇಹಿತೆ ಇಷ್ಟೊಂದು ವಿವಾದದಿಂದ ಆಚೆ ಬಂದಿದ್ದಾಳೆ, ಈಗ ತಾನೇ ಹೋಗಲ್ಲ, ಒಂಚೂರು ನೆಮ್ಮದಿ ಹುಡಿಕೊಂಬರ್ಬೇಕು ಅಂತ ಹೋಗಿದ್ದಾಳೆ, ಬೇಡ ನಾನು ಇಂಥ ಟೈಮ್ನಲ್ಲಿ ನಿರ್ಧಾರವನ್ನು ಕೈಗೊಳ್ಳೋದು ಅಂತ ಬಹುಶಃ ಯೋಚನೆ ಮಾಡ್ಬೋದಿತ್ತು ಆಕೆಯ ಸ್ನೇಹಿತ. ಆದರೆ ಆತನ ಮಾನಸಿಕ ಸ್ಥಿತಿ ಅಷ್ಟೊಂದು ಕುಗ್ಗಿ ಹೋಗಿತ್ತ, ಅಷ್ಟೊಂದು ವೀಕ್ ಆಗೋಗಿತ್ತ ಅವ್ರ ಮೈಂಡು. ಅಂದರೆ ಮನುಷ್ಯನಿಗೆ ಕೆಲವೊಂದ್ಸಲ ಏನಾಗ್ಬಿಡುತ್ತೆ ಅಂತಂದರೆ, ಏನೂ ಬೇಡ, ಯಾವುದೂ ಬೇಡ, ಯಾರೂ ಬೇಡ ಅನ್ನುವಂತಹ ಪರಿಸ್ಥಿತಿಗೆ ತಂದು ನಿಲ್ಲಿಸ್ಬಿಟ್ಟಿರುತ್ತೆ ಸಿಚುವೇಶನ್. ಅದಕ್ಕೆ ಕಾರಣ ವಿಧಿನೂ ಅಲ್ಲ, ಬೇರೆಯವರು ಅಲ್ಲ, ನಾವೇ ಆಗಿರ್ತೀವಿ. ನಾನು ಹಲವು ಬಾರಿ ಹೇಳ್ತಾ ಇರ್ತೀನಿ, ಮನುಷ್ಯ ಸಮಸ್ಯೆಗಳನ್ನು ಎದುರಿಸೋಕಾಗದೇ ಇರೋಷ್ಟು ಏಡಿ ಅಂತೂ ಅಲ್ಲ ಅಂತ ಈ ಮಾತನ್ನು ಆಗಾಗ ನಾನು ನೆನಪು ಮಾಡ್ತಾ ಇರ್ತೀನಿ. ಹಾಗೇನೆ ಆ ಸಮಸ್ಯೆಗಳಿಂದ ದೂರ ಇರೋದು ಕೂಡ ತುಂಬ ಮುಖ್ಯ ಆಗಿರುತ್ತೆ. ಆ ಸಮಸ್ಯೆಗಳು ನಮ್ಮ ಬಳಿ ಬರ್ದೇ ಇರೋ ಥರ ನೋಡ್ಕೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸಮಸ್ಯೆಗಳನ್ನು ನಾವೇ ಕ್ರಿಯೇಟ್ ಮಾಡಿಕೊಂಡು ಅದೇ ಸಮಸ್ಯೆಗಳು ನಮ್ಮ ಲೈಫಲ್ಲಿ ದೊಡ್ಡ ವಿಲನ್ಗಳ ರೀತಿ ಬಂದಾಗ ಅದನ್ನು ಎದುರಿಸೋಕಾಗದೆ ಹೇಡಿಗಳಂತೆ ಯಾವ ಕೃತ್ಯಕ್ಕೂ ನಾವು ಕೈ ಹಾಕಬಾರದು. ಅದಕ್ಕಿಂತ ಮೊದಲು ಅರಿವಿದ್ದು ಆ ಸಮಸ್ಯೆಗಳು ನಮ್ಮ ಬದುಕಿಗೆ ಬರದಂತೆ ನೋಡಿಕೊಳ್ಳೋದು ತುಂಬ 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 ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲ ವಿಚಾರಗಳನ್ನು ಮಾಧ್ಯಮಗಳಲ್ಲಿ ನೀವು ನೋಡಿ ತಿಳ್ಕೊಂಡಿದ್ದೀರಿ. ಯಾವ ಒಂದು ಪಾಡ್ಕಾಸ್ಟನ್ನು ನೋಡಿ ಹೆಣ್ಮಗಳು ಈ ನಟಿ ಕೃಷಿತಾ ಪಂಡ ಅವ್ರ ಬಗ್ಗೆ ಒಂದಷ್ಟು ಜನ ಕರುಣೆಯನ್ನು ವ್ಯಕ್ತಪಡಿಸಿದ್ರು. ಇವತ್ತು ಅದೇ ಜನ ತಿರುಗಿ ಬಿದ್ದಿದ್ದಾರೆ. ನಿನ್ನ ಪಾಡ್ಕಾಸ್ಟ್ ನೋಡಿ ಅಯ್ಯೋ ಪಾಪ ಅಂತ ನಾವು ಮರುಗಿದ್ದೋ, ಬಟ್ ಒಂದು ಜೀವನ ಬಲಿ ತಗೊಂಡ್ಬಿಟ್ಟ ಅನ್ನೋ ರೇಂಜ್ಗೂ ಕೂಡ ಜನ ಪ್ರಶ್ನೆನ ಮಾಡ್ತಿದ್ದಾರೆ. ಬಟ್ ಅವರಿಬ್ಬರ ನಡುವೆ ಅಂಥದ್ದು ಏನಾಗಿತ್ತು ಮನಸ್ತಾಪನೋ, ಅಥವಾ ಆ ವ್ಯಕ್ತಿ ಕೌಟುಂಬಿಕ ಹಿನ್ನೆಲೆಯಲ್ಲಿ ಅಥವಾ ಕುಟುಂಬದ ಹಿನ್ನೆಲೆಯಲ್ಲಿ ತುಂಬ ಡಿಸ್ಟರ್ಬ್ ಆಗಿದ್ರೋ ಗೊತ್ತಿಲ್ಲ, ನಾವು ಜಡ್ಜ್ಮೆಂಟಿಗೆ ಬರೋದಕ್ಕಾಗಲ್ಲ. ಬಟ್ ವಿಚಾರ ಆಕೆಯ ಫ್ಲ್ಯಾಟ್ನಲ್ಲೇ ಆತ ಹೋಗಿ ಮೃತಪಟ್ಟಿರೋದ್ರಿಂದ ಅದು ಆಕೆಯ ಕಡೆನೇ ಬೆರಳು ತೋರಿಸ್ತಾ ಇರುತ್ತೆ. ನೋಡಮ್ಮ, ನಿನ್ನ ಫ್ಲ್ಯಾಟ್ನಲ್ಲೇ ಹೋಗಿದ್ದಾನೆ, ನಿನ್ನ ಫ್ರೆಂಡು ಮದುವೆ ಆಗಿ 14 ವರ್ಷದ ಒಬ್ಬ ಮಗ ಇದ್ದಾನೆ, ಅವನ್ಯಾಕಮ್ಮ ನಿನ್ನ ಫ್ಲ್ಯಾಟಿಗೆ ಬರ್ತಿದ್ದ? ಈ ರೀತಿ ಪ್ರಶ್ನೆನ ಸಾಮಾಜಿಕವಾಗಿ ಜನ ಕೇಳ್ತಾರೆ. ವಿವರವಾಗಿ ನಾವು ಇದನ್ನ ಅನಾಲಿಸಿಸ್ ಅಥವಾ ಡೀಟೇಲ್ ಅಂತ ಏನಿಲ್ಲ. ಈಗ ಯಾವ ಜನ ಈಕೆಯನ್ನ ಒಂದು 6 ತಿಂಗಳ ಹಿಂದೆ ವಿವಾದ ಶುರುವಾದಂಥ ಸಂದರ್ಭದಲ್ಲಿ ಬೈದಿದ್ರು, ಓ ನಿಂಗೆ ಅವನು ಬೇಕಿತ್ತವಯ್ಯ, ಹಾಗೆ ಹೀಗೆ, ಸೊ ಈ ಥರ ಇನ್ಯಾರು, ಆ ರೀತಿ ಈ ರೀತಿ ಸಾರ್ವಜನಿಕರ ಕೈಗೆ ಏನಾದ್ರು ತಗಲಾಕೊಂಡ್ಬಿಟ್ರೆ ಯಾವುದಾದ್ರೂ ಒಂದು ಪ್ರಕರಣದಲ್ಲಿ ಒಂದು ವರ್ಗ ಪಾಸಿಟಿವ್ ಆಗಿ ನೋಡಿದ್ರೆ ಇನ್ನೊಂದು ವರ್ಗ ಅದನ್ನು ನೆಗೆಟಿವ್ ಆಗಿ ನೋಡುತ್ತೆ. ಅದೇ ನೆಗೆಟಿವ್ ಆಗಿ ನೋಡಿರ್ತಕ್ಕಂಥ ವರ್ಗ ಪಾಸಿಟಿವ್ ನೋಡೋವಂಥದ್ದು ಏನು ತುಂಬ ಕಷ್ಟ ಏನಲ್ಲ. ಒಳ್ಳೆ ರೀತಿಯಲ್ಲಿ ನಡ್ಕೊಂಡೋಯ್ತು ಅಂತಂದರೆ ಅದೇ ವರ್ಗನೂ ಕೂಡ ಪಾಸಿಟಿವ್ ಆಗಿ ನೋಡುತ್ತೆ. ಈಕೆಯ ಬಾಳಲ್ಲಿ 6 ತಿಂಗಳ ಹಿಂದೆ ಶುರುವಾದಂಥ ಆ ವಿವಾದ ಬಂದಂಥ ಸಂದರ್ಭದಲ್ಲಿ ತುಂಬ ಜನ ಟೀಕಿಸಿದ್ರು, ವ್ಯಂಗ್ಯವಾಗಿ ಈಕೆಯನ್ನು ಆಡ್ಕೊಂಡಿದ್ರು. ಅದೇ ಜನ ಒಂದು ಪಾಡ್ಕಾಸ್ಟ್ ಬಂದ ನಂತರ ಮೋರ್ ಪವರ್ ಟು ಯು ಗರ್ಲ್ ಅಂತ ಕಾಮೆಂಟ್ಸ್ ಹಾಕಿ ಆಕೆಗೆ ಉತ್ತೇಜನ ನೀಡಿದ್ರು, ಎಂಕರೇಜ್ ಮಾಡಿದ್ರು. ಹೆಣ್ಮಕ್ಳು ಆಚೆ ಬಂದು ಧೈರ್ಯವಾಗಿ ಬದುಕಬೇಕು ಅನ್ನುವಂಥದ್ದನ್ನು ಕೂಡ ನಮ್ಮ ಜನನೇ ಹೇಳಿದರು. ಇವತ್ತು ಅದೇ ಜನ ಈ ಒಂದು ಇನ್ಸಿಡೆಂಟ್ ಬೆಳಕಿಗೆ ಬಂದ ತಕ್ಷಣ ತಿರುಗಿ ಬಿದ್ದಿದ್ದಾರೆ. ಇಲ್ಲಿ ಏನಾಗುತ್ತೆ ಗೊತ್ತಾ, ಆ್ಯಕ್ಚುಲಿ ಈ ವೈಶಾಖ್ ಅನ್ನುವಂಥವ್ರು 45 ವರ್ಷದ ವ್ಯಕ್ತಿ, ನೆನ್ನೆ ಮೃತಪಟ್ಟಂಥ ಈ ಪರ್ಸನ್ ಕುಟುಂಬದ ಜೊತೆಗೆ 1 ತಿಂಗಳ ಹಿಂದೆ ಜಗಳ ಮಾಡ್ಕೊಂಡಿರ್ತಾರೆ. ಆ ಜಗಳದಿಂದ ಅಲ್ಲಿರೋದಕ್ಕೆ ಆಗ್ತಿರಲ್ಲ ಮನೆಯಲ್ಲಿ, ಆ ಕಾರಣದಿಂದ ಇವ್ರಿಗೊಂದು ಆಪ್ಷನ್ ಇರುತ್ತೆ, ನನ್ನ ಸ್ನೇಹಿತದು ಫ್ಲ್ಯಾಟ್ ಇದೆಯಲ್ಲ, ನಾನು ಯಾಕೆ ಅಲ್ಲೋಗಿ ಉಳ್ಕೋಬಾರ್ದು ಅಂತ ಇಲ್ಲಿಗೆ ಬರ್ತಾ ಇರ್ತಾರೆ. ಆರಂಭದಲ್ಲಿ ಕೃಷಿ ಇದನ್ನ ಅವಾಯ್ಡ್ ಮಾಡಬಹುದಿತ್ತು, ಆಕೆಯ ಬಳಿ ಅವಕಾಶ ಇತ್ತು. ಬಟ್ ಆಕೆಗೆ ಅವಕಾಶ ಇಲ್ಲ. ನಾವು 2 ವೇನಲ್ಲಿ ನೋಡ್ಬೇಕಾಗುತ್ತೆ ಈ ಒಂದು ವಿಚಾರವನ್ನ. ಯಾಕೆ ವೈಶಾಖ್ ಫ್ಯಾಮಿಲಿಯಲ್ಲಿ ಕುಟುಂಬದಲ್ಲಿ ಕಲಹ ಶುರುವಾಯಿತು ಅನ್ನೋದಕ್ಕೆ ಕಾರಣ ಇಲ್ಲೇ ಇದೆ. ಯಾವ ಕೃಷಿ ಓರ್ವ ಉದ್ಯಮಿಯ ಜೊತೆ ವಿವಾದದಲ್ಲಿ ತಗಲಾಕೊಳ್ತಾರೆ, ಶುರುವಾಗುತ್ತೆ, ಆ ವಿವಾದ ಮುಕ್ತಾಯ ಆದ ಹಂತದಲ್ಲಿ ಈ ಫೆಬ್ರವರಿ 2026 ಈ ಆಸುಪಾಸ್ನಲ್ಲಿ ಈ ವೈಶಾಖ್ ಆ ಉದ್ಯಮಿಗೆ ಬನಶಂಕರಿಯ ಬ್ಲೂ ಡಾರ್ಟ್ ಅನ್ನುವಂಥ ಒಂದು ಕೊರಿಯರ್ ಸಂಸ್ಥೆ ಮೂಲಕ ಒಂದು ಪತ್ರವನ್ನು ಕಳಿಸ್ಕೊಡ್ತಾರೆ, ಇವ್ರ ಗ್ಯಾರೇಜಲ್ಲಿ ಕೆಲಸ ಮಾಡ್ತಿದ್ದಂಥ ಓರ್ವ ಯುವಕನ ಮೂಲಕ. ಆ ಉದ್ಯಮಿ ಹೋಗಿ HL ಪೊಲೀಸ್ ಸ್ಟೇಷನ್ಗೆ ನನಗೆ ಈ ಥರ ಒಂದು ಬೆದರಿಕೆ ಪತ್ರ ಬಂದೈತೆ, 7 ಕೋಟಿ ದುಡ್ಡು ಕೊಡಬೇಕು ನೀನು, ಕ್ಷಮೆ ಕೇಳಬೇಕು ನೀನು ಅಂತ ಯಾರೋ ಕಳಿಸಿದಾನೆ,
ಅಂದ್ಬಿಟ್ಟು ಕಂಪ್ಲೇಂಟ್ ಲಾರ್ಜ್ ಮಾಡ್ತಾರೆ. ಪೊಲೀಸರು ಅದನ್ನ ಹುಡುಕ್ತಾರೆ. ಕೊರಿಯರ್ಗೆ ಯಾರು ಆ ಹುಡುಗ ಪಾರ್ಸಲ್ ಅನ್ನ ತಗೊಂಡ್ ಬಂದು ಕೊಟ್ಟಿದ್ದಾನೋ ಅಂತದನ್ನ ಆ ಹುಡುಗನನ್ನ ಇಟ್ಕೊಂಡು ಬಾಯಿ ಬಿಡಿಸಿದಾಗ ನಮ್ಮ ಬಾಸ್ ಇದನ್ನ ಕೊಟ್ಟಿದ್ದು ವೈಶಾಖ್ ಅನ್ನೋಂಥವ್ರು ಅಂತ ಹುಡುಗ ಬಾಯಿ ಬಿಡುತ್ತೆ. ಅದಾದ ನಂತರ ಈ ವ್ಯಕ್ತಿಯನ್ನ HL ಪೊಲೀಸರು ಬಂಧಿಸ್ತಾರೆ, ಅರೆಸ್ಟ್ ಮಾಡ್ತಾರೆ, ಎನ್ಕ್ವೈರಿ ಮಾಡ್ತಾರೆ, ಜೈಲ್ಗೂ ಕೂಡ ಕಳಿಸ್ತಾರೆ. ಕಳೆದ ಒಂದಷ್ಟು ದಿನಗಳ ಹಿಂದೆ ಈ ವ್ಯಕ್ತಿ ಬೇಲ್ನಿಂದ ಆಚೆ ಬಂದಿರ್ತಾರೆ, ಜೈಲಿನಿಂದ ಬಿಡುಗಡೆಯಾಗಿ. ಈ ವಿಚಾರ ಮನೆಯಲ್ಲಿ ಆಗಾಗ ಜಗಳವನ್ನ ತಂದಿಟ್ಟಿರುತ್ತೆ. ನೀನು ಆಕೆಗೋಸ್ಕರ ಹಿಂಗೆಲ್ಲ ಮಾಡಿದೆ, ನಿನ್ಗೆ ಯಾಕೆ ಬೇಕಿತ್ತು, ನಿಂಗೆ ಸಂಸಾರ ಇಲ್ವಾ, 14 ವರ್ಷದ ಮಗ ಇದ್ದಾನೆ, 15 ವರ್ಷ ಆಗಿದೆ ಮದುವೆ ಆಗಿ, ಅಪ್ಪ ಅಮ್ಮ ಎಲ್ಲ ಇದ್ದಾರೆ, ನೀನು ನೆಮ್ಮದಿಯಾಗಿರ್ಬೋದಿತ್ತಲ್ವ, ನಿನ್ಗೆ ಯಾಕೆ ಬೇಕು ಹಾಗೆ ಹೀಗೆ ಅಂತ ಬಂದಾಗ ಸಹಜವಾಗಿ ಫ್ಯಾಮಿಲಿಯಲ್ಲಿ ಮನಸ್ತಾಪಗಳು ಕ್ರಿಯೇಟ್ ಆಗಿರುತ್ತೆ. ಈ ವ್ಯಕ್ತಿ ಈ ಲೆಟ್ರು ಬರೆಯೋದಕ್ಕೆ ಕೃಷಿತಾ ಪಂಡ ಪೂರಕ ಆಗಿದ್ರ ಅಥವಾ ಕೃಷಿತಾ ಪಂಡಕ್ಕೆ ಅರಿವೇ ಬಂದಿರಲಿಲ್ವಾ ಇದು ಅನ್ನೋದು ತುಂಬಾ ಮುಖ್ಯವಾಗಿರುತ್ತೆ. ಯಾವ ವ್ಯಕ್ತಿ ಅದೇ ಉದ್ಯಮಿಗೆ ಯಾವ ಕಾಂಟ್ರವರ್ಸಿ ಶುರುವಾಗಿತ್ತು ಆ ಕಾಂಟ್ರವರ್ಸಿ ಅಲ್ಲಿಗೆ ಮುಕ್ತಾಯ ಆಗಿತ್ತು. ಅದೇ ಕಾಂಟ್ರವರ್ಸಿಯನ್ನ ವೈಶಾಖ್ ಮತ್ತೆ ಕಿಡಿಯಾಗಿ ಒಂದು ಲೆಟರ್ ಮೂಲಕ ಕಳಿಸ್ಕೊಟ್ರು. ಕೃಷಿಯ ಗಮನಕ್ಕೆ ಬಂದಿತ್ತಾ, ನಟಿಯ ಗಮನಕ್ಕೆ ಬಂದಿತ್ತಾ ಆ ಲೆಟರ್ ಕಳಿಸ್ತಾ ಇದ್ದೀನಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈಕೆಯ ಗಮನಕ್ಕೆ ಬಂದೇ ಇಲ್ಲ. ಈ ವ್ಯಕ್ತಿ ಸ್ವಯಂ ಪ್ರೇರಿತವಾಗಿ ನನ್ನ ಸ್ನೇಹಿತಗೆ ಈ ಥರ ಎಲ್ಲ ಮಾಡಿದನವನು, ಮಾಧ್ಯಮಗಳಲ್ಲೆಲ್ಲ ನನ್ನ ಸ್ನೇಹಿತದ ಮರ್ಯಾದೆ ಹೋಯಿತು, ಜನ ಎಲ್ಲ ಆಡ್ಕೊಳ್ತಾ ಇದ್ದಾರೆ, ಬೈತಾ ಇದ್ದಾರೆ, ಆ ಕಾರಣದಿಂದ ಅದನ್ನ ಹಿಂಗ್ ವಾಪಸ್ ತಗೊಬೋದು ಅನ್ನೋ ಕಾರಣಕ್ಕೆ ಈ ವ್ಯಕ್ತಿ ಏನಾದ್ರೂ ಸ್ವಯಂ ಪ್ರೇರಿತನಾಗಿ ಲೆಟರ್ ಬರ್ದು ಕಳಿಸೋದ್ ನಾಲ್ಗೆ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ. ಅಪ್ಪಿ ತಪ್ಪಿ ಕೃಷಿತಾ ಪಂಡ ಸಪೋರ್ಟ್ ಏನಾದ್ರೂ ಇದ್ದು ಆ ಲೆಟರ್ ಬರ್ದು ಕಳಿಸಿದ್ರೆ ಕೃಷಿತಾ ಪಂಡ ಮನೆಯಲ್ಲಿ ಆ ವ್ಯಕ್ತಿಗೆ ಆಶ್ರಯ ಕೊಡ್ಲೇಬೇಕಾಗುತ್ತೆ. ಯಾಕಂದ್ರೆ ಕಾರಣ ಆಗಿರ್ತಾರಲ್ಲ. ಇನ್ನು ಅವ್ರ ಮನೆಯಲ್ಲಿ ಮನಸ್ತಾಪ ಬಂದಾಗ ನೀನು ನನ್ನ ಮನೆಗೆ ಬರಬೇಡಪ್ಪ ಅಂತ ಹೇಳಕ್ಕಾಗಲ್ವಲ್ಲ, ನಿಮಗೋಸ್ಕರ ಅಂದ್ರಲ್ಲ ಲೆಟರ್ ಬರ್ದಿದ್ದವನು. ಸೊ ಕೃಷಿತಾ ಪಂಡಾಗೆ 2 ಅವಕಾಶ ಇಲ್ಲಿ. ಅಂದ್ರೆ ಒಂದು ಅವಕಾಶ ಅವನಿಗೆ ಕೊಡಬೇಕಾ ಫ್ಲಾಟ್ನಲ್ಲಿ ಬಂದು ಉಳ್ಕೊಳ್ಳೋದಕ್ಕೆ, ಅಥವಾ ಕೊಡಬಾರದು ಅಂತ. ಇಲ್ಲ ಕೃಷಿತಾ ಪಂಡ ಗಮನಕ್ಕೆ ಬರದೆ ಸ್ವಯಂ ಪ್ರೇರಿತನಾಗಿ ವೈಶಾಖ್ ಆ ವ್ಯಕ್ತಿಗೆ ಉದ್ಯಮಿಗೆ ಬೆದರಿಕೆಯ ಪತ್ರವನ್ನ ಕಳಿಸಿದ್ರ ಅನ್ನೋದು ತುಂಬಾ ಮುಖ್ಯವಾಗುತ್ತೆ. ಅಪ್ಪಿತಪ್ಪಿ ಸ್ವಯಂ ಪ್ರೇರಿತನ ಕಳಿಸಿದ್ರೆ ಕೃಷಿತಾ ಪಂಡ ಹೇಳ್ಬೋದಿತ್ತು, ನಾನು ಈ ವಿವಾದವನ್ನು ಹೆಂಗೋ ಕ್ಲಿಯರ್ ಮಾಡ್ಕೊಂಡಿದ್ದೆ, ನೀನು ನನ್ನ ಮನೆಗೆ ಬರಬೇಡಪ್ಪ ಅಂತ ಹೇಳ್ಬೋದಿತ್ತು. ಬಟ್ ಇಲ್ಲಿ ನಟಿ ಆತನಿಗೆ ಉಳ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟರು ಅದೇ ಮನೆಯಲ್ಲಿ. ಇದೇ ನಟಿ ನೆಲಮಂಗಲದ ಕ್ಷೇಮವನದಲ್ಲಿ 3-4 ದಿನಗಳ ಹಿಂದೆ ಹೋಗಿ ಅಡ್ಮಿಟ್ ಆಗಿರ್ತಾರೆ, ಅಂದ್ರೆ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಈ ವೈಶಾಖ್ ಓರ್ವ ಅಂದ್ರೆ ಆಗಾಗ ಫ್ಲಾಟ್ಗೆ ಬಂದು ಹೋಗ್ತಿದ್ರಿಂದ ಇವನ ಹತ್ರನೂ ಕೂಡ ಒಂದು ಕೀ ಇದ್ದಿದ್ರಿಂದ ಸೆಕ್ಯೂರಿಟಿ ಇವರನ್ನೇನು ಪರಿಶೀಲನೆ ಮಾಡೋದು ಚೆಕ್ ಮಾಡೋದೇ ನಡೀತಿರ್ಲಿಲ್ಲ, ಆ ಪ್ರಮೇಯವೇ ಇರಲಿಲ್ಲ. ಹಾಗಾಗಿ ವೈಶಾಖ್ ತನ್ನದೇ ಫ್ಲಾಟ್ ಅನ್ನೋ ರೀತಿ ಬಂದು ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ ವೈಶಾಖ್ ಒಬ್ಬನೇ ಇದ್ದಿದ್ರಿಂದ ಮೊನ್ನೆ ರಾತ್ರಿ ಈ ಒಂದು ಕೆಟ್ಟ ನಿರ್ಧಾರಕ್ಕೆ ಕೈ ಹಾಕಿದ್ರು. ಆ ಸಂದರ್ಭದಲ್ಲಿ ಬಹುಶಃ ಕೃಷಿತಾ ಪಂಡ ಏನಾದ್ರೂ ಇದ್ದಿದ್ದಿದ್ರೆ ಈ ಒಂದು ಇನ್ಸಿಡೆಂಟ್ ನಡೀತಾ ಇರಲಿಲ್ಲ ಅಂತ ಅನಿಸ್ತಾ ಇದೆ. ಕೃಷಿತಾ ಪಂಡ ಸಾಧ್ಯವಾದಷ್ಟು ಧೈರ್ಯವನ್ನ ಹೇಳಿದ್ದಾರೆ. ಇವರಿಬ್ಬರ ಸಂಭಾಷಣೆ ಫೋನ್ನಲ್ಲಿ ಮೆಸೇಜ್ ಮೂಲಕ, ಕಾಲ್ ಮೂಲಕ ನಡೆದಿದೆ. ಆದರೆ ವ್ಯಕ್ತಿ ಆ ಭರವಸೆಗಳಿಗೆ, ಆ ಧೈರ್ಯಗಳಿಗೆ ಬಗ್ಗಿಲ್ಲ, ಬದಲಿಗೆ ಈ ಒಂದು ಕೃತ್ಯಕ್ಕೆ ಕೈ ಹಾಕಿದ್ದಾರೆ. ಸೊ ಆ ವ್ಯಕ್ತಿ ಕೊನೆಯ ಕ್ಷಣದಲ್ಲಿ ನೆನಪು ಮಾಡ್ಕೋಬೇಕಾಗಿತ್ತು. ಈಗ ಆ ಸ್ನೇಹಿತೆ ಅವರಿಬ್ಬರ ರಿಲೇಶನ್ಶಿಪ್ ಎಷ್ಟು ಮಟ್ಟದಲ್ಲಿ ಪ್ಯೂರ್ ಇದೆ ಅನ್ನೋದು ನಮಗಂತೂ ಗೊತ್ತಿಲ್ಲ, ಅದು ತನಿಖೆ ನಂತರ ಗೊತ್ತಾಗುತ್ತೆ. ನನ್ನ ಸ್ನೇಹಿತೆ ಈಗ ತಾನೇ ಆಚೆಗೆ ಬಂದಿದ್ದಾಳೆ, ಇದೆಲ್ಲದರಿಂದ ಒಂದಷ್ಟು ನೆಮ್ಮದಿಯನ್ನ ಹರಸಿಕೊಂಡು ಹೋಗಿದ್ದಾಳೆ ಅವಳು. ಮತ್ತೆ ನಾನು ಈ ರೀತಿಯ ಇನ್ಸಿಡೆಂಟ್, ನಾನು ಈ ತರ ಕೃತ್ಯಕ್ಕೆ ನಾನು ಕೈ ಹಾಕಿದ್ರೆ ನೇರವಾಗಿ ಸಮಾಜ ಅವಳ ಹತ್ರನೇ ಬೆರಳು ತೋರುತ್ತೆ. ಬೇಡ, ನಾನು ಇಲ್ಲಿ ಈ ಕೃತ್ಯವನ್ನ ಇಲ್ಲಿ ಮಾಡ್ಕೊಳ್ಳೋದು ಬೇಡ, ಈ ಅಪ್ಪಿತಪ್ಪಿ ನನಗೆ ಬದುಕೋದಕ್ಕೆ ಆಗ್ತಿಲ್ಲ ಅಂತ ಹೊರಗಡೆ ಎಲ್ಲರೂ ಹೋಗಿ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ಬೇಕಾಗಿತ್ತು ಆ ವ್ಯಕ್ತಿಗೆ. ಬಟ್ ಆ ವ್ಯಕ್ತಿ ಆಕೆಯ ಫ್ಲಾಟ್ ಅನ್ನೇ ಆರಿಸಿಕೊಂಡಿದ್ರಿಂದ, ಚೂಸ್ ಮಾಡಿದ್ರಿಂದ ಸಹಜವಾಗಿ ಜನ ಅನುಮಾನವನ್ನ ಪಡ್ತಾರೆ, ಪ್ರಶ್ನೆ ಹುಡ್ಕೊಂಡಿದೆ. ಹಾಗಾಗಿ ಆಕೆಯ ಪೋಷಕರು ಕೃಷಿತಾ ಪಂಡ ಮೇಲೆ ಕೋಪವನ್ನ ಮಾಡ್ಕೊಳ್ತಾ ಇದ್ದಾರೆ. ಅದ್ರಲ್ಲಿ ನಾವು ತಪ್ಪು ಅಂತ ಯಾವ ಕಾರಣಕ್ಕೂ ಹೇಳೋದಿಕ್ಕಾಗಲ್ಲ. ಸಮಾಜ ನೇರವಾಗಿ ಪ್ರಶ್ನೆ ಮಾಡೋದೇನಂತಂದ್ರೆ, ಓರ್ವ ಮದುವೆ ಆಗಿರ್ತಕ್ಕಂಥ ಪುರುಷ, ಒಂದು ಕುಟುಂಬವನ್ನ ಹೊಂದಿರತಕ್ಕಂಥ ಪುರುಷ, ಓರ್ವ ಗಂಡು ಮಗುಗೆ ತಂದೆ ಆಗಿರ್ತಕ್ಕಂಥ ಪುರುಷ ನಿನ್ ಮನೇಲಿ ಬಂದು ಉಳ್ಕೊಳ್ತಾನೆ ಅಂದ್ರೆ ನೀನ್ ಹೆಂಗಮ್ಮ ಇರಿಸ್ಕೊಳ್ತೀಯಾ? ಏನ್ ನಿನ್ ಫ್ರೆಂಡ್ ಓಕೆ, ಏನ್ ಬೆಳಗ್ಗೆ ಬಂದು ಒಂದು ಅರ್ಧ ಗಂಟೆ ಕೂತು ನಿನ್ ಜೊತೆ ಮಾತಾಡಿ ಕಷ್ಟ ಸುಖವನ್ನ ಶೇರ್ ಮಾಡ್ಕೊಂಡು ತದನಂತರ ಹೊರಡ್ತಿದ್ನ? ಇಲ್ಲ, ನಿನ್ನದೇ ಫ್ಲಾಟ್ ನಲ್ಲಿ ವಾಸ ಮಾಡ್ತಿದ್ದ ಅಂತಂದಾಗ ಆತನ ಕುಟುಂಬ ಕೋಪ ಮಾಡ್ಕೊಳ್ಳುತ್ತೆ. ಆ ಕುಟುಂಬದ ಜಾಗದಲ್ಲಿ ನಾನಾಗ್ಲಿ ನೀವಾಗ್ಲಿ ಇದ್ರ ಅಫ್ಕೋರ್ಸ್ ಅಬ್ಸಲ್ಯೂಟ್ಲಿ ನಾವು ಕೋಪವನ್ನ ಮಾಡ್ಕೊಳ್ತೀವಿ. ಅದೇ ರೀತಿ ನಿನ್ನೆ ಆ ವ್ಯಕ್ತಿಯ ಆ ಮೃತದೇಹವನ್ನ ಅಂತ್ಯ ಸಂಸ್ಕಾರಕ್ಕೆ ಹಿಂದೂ ರುದ್ರಭೂಮಿ ಇದೆಯಲ್ಲ, ಅಲ್ಲಿಗೆ ಆ ಸ್ಮಶಾನಕ್ಕೆ ತಗೊಂಡೋಗಿರ್ತಾರೆ. ಅಂತ್ಯ ಸಂಸ್ಕಾರ ನಡೆಯುವಂತ ಸಂದರ್ಭದಲ್ಲಿ ಕೃಷಿತಾ ಪಂಡ ಹಾಗೇನೆ ಆಕೆಯ ಸ್ನೇಹಿತರಿಬ್ರು ಓಡೋಡಿ ಬರ್ತಾರೆ ಆ ಒಂದು ಜಾಗಕ್ಕೆ. ಅಷ್ಟರಲ್ಲಾಗಲೇ ಅಂತ್ಯ ಸಂಸ್ಕಾರ ಮುಗಿದೋಗಿರುತ್ತೆ. ಸ್ನೇಹಿತನ ಅಂತಿಮ ದರ್ಶನವೂ ಅಥವಾ ಮುಖ ದರ್ಶನದ ಭಾಗ್ಯವೂ ಕೂಡ ನಟಿಗೆ ಸಿಗಲೇ ಇಲ್ಲ. ಹಾಗೂ ಆಕೆಯ ಜೊತೆ ಇದ್ದಂತ ಇಬ್ರು ಬಾ ಹೋಗೋಣ ಅಲ್ಲಿಗೆ ಹೋಗೋಣ ಅಂತ ಹಿಂಸೆ ಮಾಡಿ ಕರ್ಕೊಂಡು ಹೋಗ್ತಾರೆ. ನಟಿ ಹಿಂಜರಿಕೆಯಿಂದಲೇ, ಭಯದಿಂದಲೇ ಅಲ್ಲಿಗೆ ನಿಧಾನಕ್ಕೆ ತೆರಳ್ತಾರೆ. ತಕ್ಷಣ ಅಲ್ಲಿ ಹೋದಂತ ಸಂದರ್ಭದಲ್ಲಿ ವೈಶಾಖ್ ಪೋಷಕರು ಅಥವಾ ಫ್ಯಾಮಿಲಿಯ ಸದಸ್ಯರು, ಅದರಲ್ಲಿ ಅವ್ರ ಮಾವ ಅಂತ ಕಂಡು ಬಂದಿದೆ, ಅಂದ್ರೆ ವೈಶಾಖ್ ಪತ್ನಿಯ ತಂದೆಯವರು ಅಂತ, ನೀನ್ ಏನು ನೋಡೋದ್ ಬೇಕಾಗಿಲ್ಲ, ಇಲ್ಲಿ ಹೊರಡು, ಸೀದಾ ಹೆಂಗ್ ಬಂದಿದೆ ಹಂಗ್ ಹೊರಡು ಅಂತ ಹೇಳ್ತಾರೆ. ಈಕೆ ಜೊತೆ ಇದ್ದವರು 2 ನಿಮಿಷ ಅವಕಾಶ ಮಾಡ್ಕೊಡಿ ಸಾಕು ಅಂತ ಕೇಳ್ತಾರೆ. ಆ ಕ್ಷಣದಲ್ಲಿ ಎಂಥವ್ರಿಗಾದ್ರೂ ಬೇಜಾರಾಗುತ್ತೆ, ಅಯ್ಯೋ ಒಂದು ಅವಕಾಶ ಸಿಕ್ಬಿಟ್ಟಿದ್ರಾಗ್ತಿತ್ತು, ಕೊನೆ ಬಾರಿ ಗೆಳೆಯನ ಅಥವಾ ಸ್ನೇಹಿತನ ಮುಖ ದರ್ಶನ ಮಾಡ್ಕೊಳ್ಳೋದಿಕ್ಕೆ ಅಂತ ಅನ್ಸುತ್ತೆ. ಬಟ್ ಆ ಫ್ಯಾಮಿಲಿಯ ಪ್ಲೇಸಲ್ಲಿ ನಿಂತ್ಕೊಂಡು ನೋಡಿದಾಗ ಅವ್ರಿಗೆ ಅವ್ನ ಮನ್ಸಲ್ಲಿ ಏನಾದ್ರೂ ಆಗೋಗಿರ್ಲಿ,
ಬಟ್ ಕಾರಣ ನೀನೇ ಆಗಿರ್ತೀಯಲ್ಲಮ್ಮ ಅನ್ನೋ ಥರ ಬಂದ್ಬಿಡುತ್ತೆ ಅವ್ರ ಮನಸ್ಸಲ್ಲಿ. ನೀನು ಅವನಿಗೆ ಜಾಗ ಕೊಡ್ಲಿಲ್ಲ ಅಂದಿದ್ದೀರಾ, ಅವ್ನು ಯಾಕಮ್ಮ ಅಲ್ಲೋಗಿ ಮಾಡ್ಕೊಳ್ತಿದ್ದ ಆ ಥರ, ಹೆಂಗೋ ನಮ್ಮ ಮನೇಲಿ ಹೆಂಗೋ ಧೈರ್ಯ ಹೇಳ್ಕೊಂಡು ಜಗಳ ಮಾಡ್ಕೊಂಡು ನಾವು ಇರ್ಕೊಳ್ತಿದ್ದೋ ಅನ್ನೋಂಥದ್ದು ಅವ್ರ ಮೆಂಟಾಲಿಟಿಯಲ್ಲಿ ಬಂದ್ಬಿಟ್ಟಿರುತ್ತೆ, ಅವ್ರ ಮನಸ್ಥಿತಿಯಲ್ಲಿ ಬಂದ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಕೇಳ್ತಾರೆ ಅವಕಾಶವನ್ನು, ಅವ್ರ ಮಾವ ತಿರಸ್ಕರಿಸಿ ಹೆಂಗ್ ಬಂದಿದ್ಯಾ ಹಂಗೆ ವಾಪಸ್ ಹೋಗುವಂತ ಬೈದು ಕಳಿಸ್ತಾರೆ. ತಕ್ಷಣ ಇವರು ಕೃಷಿ ಅವರ ಸ್ನೇಹಿತರು ಯಾರು ಹೇಳ್ತಾರೆ ಅವ್ರು ಅಪ್ರೋಚ್ ಮಾಡಿರ್ತಾರಲ್ಲ, ದಯವಿಟ್ಟು ಅವಕಾಶ ಮಾಡ್ಕೊಡಿ ಅಂತ, ಅವ್ರನ್ನ ಬೇಡ ಬನ್ನಿ ಅಂತ ಹೋಗೋಣ ಅಂತ ಅಂದ್ಬಿಟ್ಟು ವಾಪಸ್ ಬಂದಾರಿಲೆ ಹೋಗಿ ಕಾರ್ನಲ್ಲಿ ಕೂತ್ಕೊಂಡು ತಲೆ ಚೆಚ್ಕೊಂಡು ಬಿಕ್ಕಿ ಬಿಕ್ಕಿ ಹೇಳ್ತಾರೆ. ಈ ಒಂದು ಪರಿಸ್ಥಿತಿ ಯಾರ ಲೈಫ್ನಲ್ಲೂ ಬರೋದು ಬೇಡ. ಬಟ್ ನಾನಾಗ್ಲೇ ಹೇಳ್ದಾಗೆ ಸಮಸ್ಯೆಗಳನ್ನ ಎದುರಿಸಬೇಕು, ಆ ಶಕ್ತಿ ನಮ್ಮಲ್ಲಿ ಇರಬೇಕು. ಆದ್ರೆ ಸಮಸ್ಯೆಗಳಿಂದ ದೂರನೂ ಕೂಡ ನಾವು ಇರಬೇಕಾಗುತ್ತೆ. ಸಮಸ್ಯೆಯನ್ನ ಆರಂಭದಲ್ಲಿ ಕೃಷಿತಾ ಪಂಡ ಕ್ರಿಯೇಟ್ ಮಾಡ್ಕೊಂಡ್ರ, ಅದಾದ ನಂತರ ವೈಶಾಖ್ ಈಕೆಯ ಸಮಸ್ಯೆಯನ್ನ ಸರಿಪಡಿಸ್ಬೇಕು ಅಂತ ಎಂಟ್ರಿ ಆದ್ರ ಗೊತ್ತಿಲ್ಲ. ಒಟ್ಟಾರೆಯಾಗಿ ಈ ಒಂದು ಪ್ರಕರಣದಲ್ಲಿ ಸಮಸ್ಯೆಯೇ ದೊಡ್ಡ ವಿಲನ್ ಆಗಿದ್ದು. ಇದಿಷ್ಟು ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಇನ್ನು ವೈಶಾಖ್ನ ಪತ್ನಿ RR ನಗರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಅದನ್ನ UDR ಆಗಿ ದಾಖಲು ಮಾಡ್ಕೊಳ್ಳಿ ಅಂತೇಳಿ, ನಿಮ್ಗೆ ಯಾರು ಅನುಮಾನ ಇದೆಯಾ ಅಂತ ಪೊಲೀಸರು ಕೇಳಿದ್ರೆ ಇಲ್ಲ, ನನಗೆ ಯಾರ ಮೇಲೂ ಅನುಮಾನ ಇಲ್ಲ ಅಂತವರು ಖಡಾಖಂಡಿತವಾಗಿ ಹೇಳಿದ್ದಾರೆ. ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಿದ್ರು ಈಕೆ ಮೇಲೆ ಏನಾದ್ರು ಆರೋಪ ಹೊರಿಸ್ತಾರ ಅನ್ನೋ ಥರ, ಬಟ್ ಅವರು ಇಲ್ಲ, ಯಾವ ಆರೋಪನೂ ಇಲ್ಲ, ಯಾರ ಮೇಲೂ ನನಗೆ ಏನಿಲ್ಲ, ಅನುಮಾನನೂ ಇಲ್ಲ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಪೊಲೀಸರೇ ಒಂದು ತನಿಖೆಯನ್ನು ಯಾವ ರೀತಿ ಪತ್ತೆ ಹಚ್ಚುತ್ತಾರೆ, ಯಾವ ಕಾರಣಕ್ಕೆ ಆ ವ್ಯಕ್ತಿ ಆ ರೀತಿಯ ಇನ್ಸಿಡೆಂಟ್ಗೆ ಅಥವಾ ಆ ಒಂದು ಕೃತ್ಯಕ್ಕೆ ಕೈ ಹಾಕಿದ್ರು ಅನ್ನುವಂಥದ್ದು ತನಿಖೆಯ ನಂತರ ಗೊತ್ತಾಗುತ್ತೆ. ಇದಿಷ್ಟು ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಕೊನೆಯದಾಗಿ ನಮ್ಮ ಆಡಿಯನ್ಸ್ಗೆ ಅಥವಾ ನಮ್ಮ ವೀಕ್ಷಕರಿಗೆ ಅಥವಾ ಇಲ್ಲಿ ನೋಡ್ತಿರ್ತಕ್ಕಂಥ ಜನರಿಗೆ ಹೇಳುವಂಥದ್ದು ಏನಂತಂದರೆ, ದಯವಿಟ್ಟು ಸಮಸ್ಯೆಗಳಿಂದ ಸಾಧ್ಯವಾದಷ್ಟು ದೂರ ಇರಿ. ನಿಮಗೆ ಮದುವೆ ಆಗಿ ಒಂದು ಮಗು ಇದೆ ಅಂತಂದರೆ ದಯವಿಟ್ಟು ನಿಮ್ಮ ಕುಟುಂಬವನ್ನು ಸ್ವಲ್ಪ ಗಮನ ಇಟ್ಟು ನೋಡ್ಕೊಳ್ಳಿ. ನೀವು ಕೃಷಿತಾ ಪಂಡಗೆ ತೋರಿದಂತಹ ಪ್ರೀತಿ ಅಥವಾ ಕಾಳಜಿ ತಪ್ಪಲ್ಲ, ಆದರೆ ಈಕೆಗೆ ತೋರುವಂತಹ ಪ್ರೀತಿ ಕಾಳಜಿ ನಿಮ್ಮ ಕುಟುಂಬದಲ್ಲಿ ಮರೆಯಾಗೋಗಿತ್ತಲ್ಲ. ನಿಮ್ಮ ಕುಟುಂಬದವರು ನಿನ್ನೆ ಅಷ್ಟು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರಲ್ಲ. ಸೊ ಹಾಗಾಗಿ ನಮ್ಮದು ತುಂಬ ಮುಖ್ಯವಾದಂಥ ಜೀವಗಳು ಎಲ್ಲಿರ್ತವೆ ಅಲ್ಲಿಗೆ ಸ್ವಲ್ಪ ಟೈಮ್ ಕೊಡಿ, ಪ್ರೀತಿ ಕೊಡಿ, ಕಾಳಜಿ ಕೊಡಿ ಅಂತ ಕೇಳ್ಕೊಳ್ತೀನಿ. ಕೃಷಿತಾ ಪಂಡಾಗೆ ನಿನ್ನೆ ಓರ್ವ ಸ್ನೇಹಿತನನ್ನು ಕಳ್ಕೊಂಡಿರ್ಬೋದು, ಆದರೆ ಆ ಫ್ಯಾಮಿಲಿಯಲ್ಲಿ ಮಗನನ್ನು ಕಳ್ಕೊಂಡಂಥ ತಂದೆ, ಗಂಡನನ್ನು ಕಳ್ಕೊಂಡಂಥ ಹೆಂಡತಿ, ಅಪ್ಪನನ್ನು ಕಳ್ಕೊಂಡಂಥ ಮಗ ಇದ್ದಾರೆ. ಸೊ ಹಾಗಾಗಿ ಜೀವ ಅನ್ನೋದು ತುಂಬ ಅಮೂಲ್ಯ. ಅದನ್ನ ಯಾವುದೋ ಕೆಟ್ಟ ಗಳಿಗೆಯಲ್ಲಿ ನಾವು ಮಾಡುವಂಥ ಕೃತ್ಯಗಳಿಗೆ ಸಂಬಂಧಪಟ್ಟಂತೆ ಕಳ್ಕೊಳ್ಳೋದು ಬೇಡ ಅನ್ನೋದು ನನ್ನ ಮನವಿ, ನನ್ನ ಅಭಿಪ್ರಾಯ. ಇದಿಷ್ಟು ಹೇಳ್ತಾ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದ. ಇಷ್ಟೊತ್ತು ಈ ಒಂದು ವಿಡಿಯೋನ ನೋಡಿದ್ದಕ್ಕೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ದಯವಿಟ್ಟು ಸ್ಟಾಪ್ ಮಾಡಿ. ಆ ಹೆಣ್ಮಗು ಬೈಯೋದ್ರಿಂದ ಇನ್ನೇನೂ ಸಿಗೋದಿಲ್ಲ. ಸಾಧ್ಯವಾದರೆ ಆಕೆಯೇ ಅರಿತು ಆಕೆಯೇ ಬುದ್ಧಿ ಕಲ್ತ್ಕೊಂಡು ಹೋಗ್ಬೇಕಾಗುತ್ತೆ ಅಂತ ಹೇಳ್ತಾ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದ.